ರಾಜಧಾನಿ ಬೆಂಗಳೂರಿನಲ್ಲಿ ನಿವೇಶನ ಪಡೆದವರೇ ಹುಷಾರಾಗಿರಬೇಕು. ಹೊಂದಾಣಿಕೆಯಲ್ಲಿ ನಿವೇಶನ ಪಡ್ಕೊಂಡವರಿಗೆ ಕಾದಿದೆ ಕುತ್ತು. ಪಾಲಿಕೆ ಅಧಿಕಾರಿಗಳ ಮೂಲಕ ಅಕ್ರಮ ಖಾತವನ್ನ ಯಾರ್ಯಾರು ಪಡ್ಕೊಂಡಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಬಿಬಿಎಂಪಿ ಈಗ ಶಾಕ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಅಕ್ರಮವಾಗಿ ಖಾತ ಮಾಡಿಸಿಕೊಂಡವರ ವಿರುದ್ಧ ಕ್ರಮ ವಹಿಸಬೇಕು ಅಂತ ತಯಾರಾಗಿರೋದು ಅಧಿಕಾರಿಗಳು. ಟಿವಿ5 ಬಳಿ ಇದೆ ಪಾಲಿಕೆ ಆಡಳಿತ ವರ್ಗದ ಇತ್ತೀಚಿನ ಸುತ್ತೋಲೆಯಲ್ಲಿ ಏನಿದೆ, ಪಟೀಲ್ ಅಕ್ರಮವಾಗಿ ನಡೀತಿರೋದೇನು, ಅದೆಲ್ಲದರ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಿದ್ದೀವಿ. ಟಿವಿ5 ಬಳಿ ಇದೆ ಪಾಲಿಕೆ ಆಡಳಿತ ವರ್ಗದ ಇತ್ತೀಚಿನ ಸುತ್ತೋಲೆ. ರಾಜಧಾನಿ ಬೆಂಗಳೂರಿನಲ್ಲಿ ಅನೇಕರು ನಿವೇಶನ ಪಡ್ಕೊಂಡಿರ್ತಾರೆ, ಸೈಟ್ ಪಡ್ಕೊಂಡಿರ್ತಾರೆ. ಬಟ್ ಹೊಂದಾಣಿಕೆಯಲ್ಲಿ ಯಾರು ನಿವೇಶನ ಪಡ್ಕೊಂಡಿರ್ತಾರೋ, ಅಕ್ರಮವಾಗಿ ಯಾರು ಪಾಲಿಕೆ ಅಧಿಕಾರಿಗಳ ಮೂಲಕ ಈ ಖಾತವನ್ನ ಪಡ್ಕೊಂಡಿರ್ತಾರೋ ಅವರಿಗೆಲ್ಲರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ಪಾಲಿಕೆ ವ್ಯಾಪ್ತಿಯ ಬಿ ಖಾತಾ ಸ್ವತ್ತುಗಳಿಗೆ ಇಲ್ಲ ಎ ಅಥವಾ ಇ ಖಾತಾ. ಇದು ಒಂದ್ ರೀತಿಯಾಗಿ ಶಾಕ್. ಬೆಂಗಳೂರಿನ ನಿವೇಶನದಾರರಿಗೆ ಬಿಬಿಎಂಪಿ ಹೊಸ ಸುತ್ತೋಲೆಯನ್ನ ಹೊರಡಿಸಿದೆ, ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿದೆ. ಕಟ್ಟುನಿಟ್ಟಾಗಿ ಇವೆಲ್ಲವೂ ಕೂಡ ಫಾಲೋ ಆಗಲೇಬೇಕು ಅಂತ ಬೆಂಗಳೂರಿನ ನಿವೇಶನದಾರರಿಗೆ ಬಿಬಿಎಂಪಿಯ ಹೊಸ ಸುತ್ತೋಲೆ ಇದು. ಬಿ ಖಾತಾ ನಿವೇಶನ ಮಾಲೀಕರಿಗೆ ಪಾಲಿಕೆಯಿಂದ ಜಾರಿ ಆಗ್ತಾ ಇರುವಂತ ನ್ಯೂ ರೂಲ್ಸ್ ಇದು. ನಮೂನೆ ಎ ವಹಿಯಲ್ಲಿ ಅನಧಿಕೃತವಾಗಿ ದಾಖಲಾಗಿರುವಂತಹ ಸ್ವತ್ತುಗಳೆಲ್ಲವೂ ಕೂಡ ರದ್ದಾಗ್ತವೆ. ಯಾರ್ಯಾರು ಈಗ ಎ ಖಾತಾ ಮಾಡಿಸ್ಕೊಂಡಿರ್ತಾರೋ, ಅಕ್ರಮವಾಗಿ ಪಾಲಿಕೆಯ ಅಧಿಕಾರಿಗಳಲ್ಲಿ ಹೋಗಿ ಅಕ್ರಮವಾಗಿ ಸ್ವತ್ತನ್ನ ಮಾಡಿಸ್ಕೊಂಡಿರ್ತಾರೋ, ಖಾತಾ ಮಾಡಿಸ್ಕೊಂಡಿರ್ತಾರೋ, ಆ ಎಲ್ಲ ಎ ಖಾತೆಗಳು ಕೂಡ ರದ್ದಾಗ್ತವೆ. ಕಂದಾಯ ಇಲಾಖೆ ಉಪವಿಭಾಗದ ಕಚೇರಿಯಲ್ಲಿ ನಮೂನೆಯಾದಂಥ ಸ್ವತ್ತು, ಅನಧಿಕೃತ ದಾಖಲೆಗಳ ಸ್ವತ್ತುಗಳನ್ನ ರದ್ದುಪಡಿಸಬೇಕು ಅಂತ ಪಾಲಿಕೆ ಈಗ ನಿರ್ಧಾರ ತೆಗೆದುಕೊಂಡಿದೆ. ಈಗಾಗಲೇ ಪಾಲಿಕೆಯ ವ್ಯಾಪ್ತಿಯಲ್ಲಿ 9,736 ಅನಧಿಕೃತ ಎ ಖಾತಾ ಸ್ವತ್ತುಗಳಿವೆ. ಅವೆಲ್ಲವನ್ನ ಕೂಡ ಪಾಲಿಕೆ ಗುರುತಿಸಿದೆ. ಇನ್ನು ಸ್ವತಃ ಪಾಲಿಕೆಯಲ್ಲಿ ಮಾಡಿಸ್ಕೊಂಡಿರುವಂತಹ ಸ್ವತ್ತುಗಳು ರದ್ದಾಗುವಂತಹ ಸಾಧ್ಯತೆಗಳು ಇದೆ. ಪಾಲಿಕೆಯಲ್ಲಿ ಲಂಚ ಕೊಟ್ಕೊಂಡು ಮಾಡಿಸ್ಕೊಂಡಿರ್ತಾರಲ್ಲ ಸ್ವತ್ತುಗಳನ್ನ, ಎ ಖಾತಾ ಬಿ ಖಾತಾ, ಅವು ಕೂಡ ಅನಧಿಕೃತವಾಗಿ ಮಾಡಿಸ್ಕೊಂಡಿದ್ರೆ ರದ್ದಾಗ್ತವೆ. ಅಕ್ರಮದಲ್ಲಿ ಪಾಲಿಕೆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವು ಕೇಳಿ ಬರ್ತಾ ಇದೆ. ಹೀಗಾಗಿ ಇಂತಹ ಸ್ವತ್ತುಗಳನ್ನು ಪತ್ತೆ ಮಾಡಿ ರದ್ದು ಮಾಡಬೇಕು ಅಂತ ಈಗ ಬಿಬಿಎಂಪಿ ಅಧಿಕಾರಿಗಳು ತೀರ್ಮಾನ ತೆಗೆದುಕೊಂಡಿರೋದು. ಹಿರಿಯ ಅಧಿಕಾರಿಗಳ ವರ್ಗ ಯಾವುದೇ ಖಾತೆಯನ್ನ ನೀಡಬಾರದು ಅಂತ ನಿರ್ಧಾರ ಮಾಡಿಕೊಂಡಿದೆ. ಇನ್ನು ಎ ಖಾತಾ ಹೆಸರಲ್ಲಿ ಇರುವಂತಹ 9,736 ಬಿ ಖಾತಾ ಸ್ವತ್ತುಗಳ ರದ್ದಿಗೆ ತೀರ್ಮಾನ ಮಾಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಾಗಿ ಕಾರ್ಯಾಚರಣೆ ಬಲು ಬಿರುಸಿನಿಂದ ನಡೀತಾ ಇದೆ. ಯಾರ್ಯಾರು ಅಕ್ರಮವಾಗಿ ಖಾತಾಗಳನ್ನು ಮಾಡಿಸ್ಕೊಂಡಿರ್ತಾರೆ, ಜೊತೆಗೆ ಲಂಚ ಕೊಟ್ಟು ಮಾಡಿಸ್ಕೊಂಡಿರ್ತಾರೆ, ಅಂತಹ ಎಲ್ಲ ಸೈಟ್ಗಳ ಖಾತಾ ಕೂಡ ರದ್ದಾಗಲಿದೆ. ಈಗಾಗಲೇ ಬಿ ಖಾತಾ ಏನಿವೆ ಅದರಲ್ಲಿ ಮನೆ ಈಗಾಗಲೇ ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಹೊಸದಾಗಿ ಬಿ ಖಾತಾ ಆಗಬಾರ್ದು ಅಂತಕ್ಕಾಗಿ ಇಡ್ತಕ್ಕಂಥ ಬಿ ಖಾತಾದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯಾವ ಥರದ್ದು ಅನುಮತಿ ಕೊಡಬೇಕಾ ಬಿಡಬೇಕಾ ಆ ಪ್ರಶ್ನೆ. ಎ ಖಾತಾ ಕೆಲವು ನಾವು ತಮಗೆ ಗೊತ್ತಿದೆ 45,000 ಅಂದರೆ ನಾವೇ ಲೆಕ್ಕ ಮಾಡಿಕೊಂಡು ಡೆವಲಪ್ಮೆಂಟ್ ಫೀಸ್ ಕಟ್ಬಿಟ್ಟು ಮಾಡಿಬಿಟ್ಟಿದ್ದಾರೆ. ನಮ್ಮ ರೂಲ್ಸ್ನಲ್ಲಿ ಏನಿತ್ತು ಮಾಡ್ಬೋದು ಅಂತ ಇತ್ತು, ಕೆಲವು ಆ ಥರ ಮಾಡಿದ್ದಾರೆ, ಕೆಲವು ವಿದೌಟ್ ಆ ರೂಲ್ಸ್ ಬಿಟ್ಬಿಟ್ಟು ಮಾಡಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದೀವಿ. ಮತ್ತು ಬಿ ಡಿ ಎ ಹತ್ರ ಹೋಗದೇ ಆಗಿರುವ ವಿಚಾರಕ್ಕೆ ಏನು ಮಾಡಬೇಕು, ಬಿ ಡಿ ಎ ಹತ್ರ ಹೋಗಿಲ್ಲ, ಈಗ ರೆವೆನ್ಯೂ ಸೈಟ್ ಕಟ್ಬಿಟ್ಟಿದ್ದಾರೆ, ಅದಕ್ಕೆ ಏನು ಮಾಡಬೇಕು, ಆ ರೋಡ್ಸ್ ಏನಿದೆ ಅಲ್ಲಿ ರೆವೆನ್ಯೂ ಲೇಔಟ್ನಲ್ಲಿ ರೋಡ್ಸ್ ಏನಿವೆ ಅದಕ್ಕೆ ಯಾವ ಥರದ್ದು ನಾವು ಬಿಬಿಎಂಪಿ ವಶಕ್ಕೆ ಪಡೆಯಬೇಕು ಇತ್ಯಾದಿ ವಿಚಾರಗಳಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದು ಇದೆ. ಅದು ನಮ್ಮ ACS UDD ಉಮಾಶಂಕರ್ ಅವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಹೆಚ್ಚು ಕಡಿಮೆ ವಿಚಾರಕ್ಕೆ ಅವ್ರದ್ದು ನಮ್ಮದು ಇದು ಆಗಿದೆ. 2-3 ಪ್ರಶ್ನೆಗೆ ಇದು ನಾವು ಇನ್ನೂ ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ. ತದನಂತರ ಮಾನ್ಯ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೆಂಗಳೂರು ನಮ್ಮ ಮಾನ್ಯ ಸಚಿವರಿಗೆ ಮತ್ತು ಶಾಸಕರಿಗೊಂದಿಗೆ ಅವರು ಸಭೆ ಮಾಡಿಕೊಂಡು ಅದು ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗಾಗಲೇ ಬಿ ಖಾತಾ ಏನಿವೆ ಅದರಲ್ಲಿ ಮನೆ ಈಗಾಗಲೇ ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಹೊಸದಾಗಿ ಬಿ ಖಾತಾ ಆಗಬಾರ್ದು ಅಂತಕ್ಕಾಗಿ ಇಡ್ತಕ್ಕಂಥ ಬಿ ಖಾತಾದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯಾವ ಥರದ್ದು ಅನುಮತಿ ಕೊಡಬೇಕಾ ಬಿಡಬೇಕಾ ಆ ಪ್ರಶ್ನೆ. ಎ ಖಾತಾ ಕೆಲವು ನಾವು ತಮಗೆ ಗೊತ್ತಿದೆ 45,000 ಅಂದರೆ ನಾವೇ ಲೆಕ್ಕ ಮಾಡಿಕೊಂಡು ಡೆವಲಪ್ಮೆಂಟ್ ಫೀಸ್ ಕಟ್ಬಿಟ್ಟು ಮಾಡಿಬಿಟ್ಟಿದ್ದಾರೆ. ನಮ್ಮ ರೂಲ್ಸ್ನಲ್ಲಿ ಏನಿತ್ತು
ಮಾಡ್ಬೋದು ಅಂತ ಇತ್ತು. ಕೆಲವು ಆ ಥರ ಮಾಡಿದ್ದಾರೆ, ಕೆಲವು ವಿದೌಟ್ ರೂಲ್ಸ್ ಬಿಟ್ಬಿಟ್ಟು ಮಾಡಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದೀವಿ. ಮತ್ತು ಬಿ ಡಿ ಎ ಹತ್ರ ಹೋಗದೇ ಆಗಿರುವ ವಿಚಾರಕ್ಕೆ ಏನು ಮಾಡಬೇಕು? ಬಿ ಡಿ ಎ ಹತ್ರ ಹೋಗಿಲ್ಲ, ಈಗ ರೆವೆನ್ಯೂ ಸೈಟ್ ಕಟ್ಬಿಟ್ಟಿದ್ದಾರೆ, ಅದಕ್ಕೆ ಏನು ಮಾಡಬೇಕು? ಆ ರೋಡ್ಸ್ ಏನಿದೆ ಅಲ್ಲಿ ರೆವೆನ್ಯೂ ಲೇಔಟ್ನಲ್ಲಿ ರೋಡ್ಸ್ ಏನಿವೆ ಅದಕ್ಕೆ ಯಾವ ಥರದ್ದು ನಾವು BBMP ವಶಕ್ಕೆ ಪಡೆಯಬೇಕು ಇತ್ಯಾದಿ ವಿಚಾರಗಳಲ್ಲಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದು ಇದೆ. ಅದು ನಮ್ಮ ACS UDD ಉಮಾಶಂಕರ್ ಅವರು ಈಗಾಗಲೇ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಹೆಚ್ಚು ಕಡಿಮೆ ವಿಚಾರಕ್ಕೆ ಅವ್ರದ್ದು ನಮ್ಮದು ಇದು ಆಗಿದೆ. 2-3 ಪ್ರಶ್ನೆಗೆ ಇದು ನಾವು ಇನ್ನೂ ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ. ತದನಂತರ ಮಾನ್ಯ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೆಂಗಳೂರು ನಮ್ಮ ಮಾನ್ಯ ಸಚಿವರಿಗೆ ಮತ್ತು ಶಾಸಕರೊಂದಿಗೆ ಅವರು ಸಭೆ ಮಾಡಿಕೊಂಡು ಅದು ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗಾಗಲೇ ಬಿ ಖಾತಾ ಏನಿವೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ 9,736 ಬಿ ಖಾತಾ ಸ್ವತ್ತುಗಳ ರದ್ದಿಗೆ BBMP ತಯಾರಾಗಿದೆ. ಮತ್ತೊಂದು ಕಡೆ ಹೊಸ ಸುತ್ತೋಲೆಯನ್ನು ಕೂಡ ಜಾರಿ ಮಾಡಿದೆ. ಅದೆಲ್ಲದರ ಆ ರೂಲ್ಸ್ ಬಗ್ಗೆ ಹೇಳೋದಾದ್ರೆ ಮತ್ತೆ ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಸದ್ಯಕ್ಕಂತೂ ಈಗ ಯಾರ್ಯಾರು ಅಕ್ರಮವಾಗಿ ಬಿ ಖಾತಾವನ್ನ ಮಾಡಿಸ್ಕೊಂಡಿದ್ರು ಅವೆಲ್ಲವೂ ಕೂಡ ರದ್ದಾಗುತ್ತೆ. ಆ ಮೂಲಕ ಈಗ BBMP ಒಂದಷ್ಟು ಕಾರ್ಯವೈಖರಿಯನ್ನು ಶುರು ಮಾಡಿಕೊಳ್ತಾ ಇದೆ. ಇತ್ತೀಚೆಗೆ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ರು. ಯಾರ್ಯಾರು BDA ಬಳಿ ಹೋಗದೆ ಲಂಚ ಕೊಟ್ಟು ಕೆಲವೊಂದು ಅಧಿಕಾರಿಗಳ ಮೂಲಕ ಲಂಚ ಕೊಡೋದ್ರ ಮೂಲಕ ಯಾವ ರೀತಿ ಎ ಖಾತಾ ಬದಲು ಬಿ ಖಾತಾ ಸ್ವತ್ತುಗಳನ್ನು ಮಾಡಿಕೊಂಡಿರ್ತಾರೆ, ಖಾತೆಗಳನ್ನು ತೆಗೆದುಕೊಂಡಿರ್ತಾರೆ, ಅವರೆಲ್ಲರ ಖಾತೆಗಳು ಕೂಡ ಈಗ ರದ್ದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ 9,736 ಬಿ ಖಾತಾ ಸ್ವತ್ತುಗಳ ರದ್ದಿಗೆ ಪಾಲಿಕೆ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಡ್ತಾ ಇದೆ. ಮತ್ತೊಂದು ಕಡೆ ಒಂದು ಸುತ್ತೋಲೆ ಹೊರಡಿಸಿದೆ. ಅದರಲ್ಲಿರುವಂಥ ರೂಲ್ಸ್ಗಳ ಬಗ್ಗೆ ಹೇಳೋದಾದ್ರೆ ಮುಖ್ಯವಾಗಿ BBMP ವ್ಯಾಪ್ತಿಯಲ್ಲಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ 198 ವಾರ್ಡ್ ಅಥವಾ 225 ವಾರ್ಡ್ ಅಂತ ಈಗೇನ್ ಕರೆಸ್ಕೊಳ್ಳುತ್ತೆ ಆ ವ್ಯಾಪ್ತಿಯಲ್ಲಿ ಇದ್ದಂತಹ ಒಂದು ಖಾತಾ ಪಾಲಿಕೆಯ ಖಾತೆ ಇಲ್ಲದಂತಹ ಸ್ವತ್ತುಗಳೇನಿರ್ತವೆ ಅವರುಗಳಲ್ಲಿ ಮನೆಗಳನ್ನು ಕಟ್ಕೊಂಡಿರ್ತವ್ರು ಅಥವಾ ಸೈಟ್ಗಳನ್ನ ತೆಗೆದುಕೊಂಡಿರ್ತವ್ರಿಗೆ ಇದು BBMP ಅಧಿಕಾರಿಗಳ ವರ್ಗದ ಹೊಸ ಸುತ್ತೋಲೆ ಇದೆ. ಶಾಕ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಈ ಹಿಂದೆ ಯಾರ್ಯಾರು ಒಂದು ಬಿ ಖಾತಾದಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ಕೊಡ್ತಾರೆ ಅವರಿಗೆ ಈಗ ಈ ಖಾತಾವನ್ನ ಅಪ್ಲೈ ಮಾಡಿರೋದು. ಈ ಖಾತಾ ಅಪ್ಲೈ ಮಾಡಿದ ಸಂದರ್ಭದಲ್ಲಿ ಇದು ಅನಧಿಕೃತವಾಗಿ ಅಕ್ರಮವಾಗಿ ಖಾತಾವನ್ನ ಮಾಡಿಸ್ಕೊಂಡಿರೋದು ಬೆಳಕಿಗೆ ಬಂದಿರುತ್ತೆ. ಅದಕ್ಕೆ ಕಾರಣ ಮುಖ್ಯವಾಗಿ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಹಾಗೇನೆ BBMPಯ ವಲಯ ಅಥವಾ ವಾರ್ಡ್ನ ಕಂದಾಯ ವಿಭಾಗದ ಉಪಾಧಿಕಾರಿಗಳ ಅಕ್ರಮದಿಂದ ಅವರಿಗೆ ಲಂಚವನ್ನ ನೀಡ್ಕೊಂಡು ಖಾತಾವನ್ನ ಮಾಡಿಸ್ಕೊಂಡಿರುವಂತದ್ದು ಪತ್ತೆ ಆಗುತ್ತೆ. ಹಾಗಾಗಿ ಈಗ ಅಂತಹ ಒಂದು ಸ್ವತ್ತುಗಳಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಖಾತಾವನ್ನ ನೀಡ್ಲಿಕ್ಕೆ ಬರಲ್ಲ. ಸ್ವತಃ ನಾವು ಖಾತನ್ನು ಕೂಡ ಕೊಡಲ್ಲ, ಈ ಖಾತಾವನ್ನು ಕೂಡ ಕೊಡಲ್ಲ. ನೀವು ಯಾವ ಪೊಸಿಷನ್ ಇದ್ದೀರೋ ಅದು ಆ ಪೊಸಿಷನ್ ಅಲ್ಲೇ ಇರ್ಬೇಕಾಗತ್ತೆ. ಅದು ಎಲ್ಲವೂ ಕೂಡ ಇಲ್ಲಿಗಲ್ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಲಿಕೆ ಅಧಿಕಾರಿಗಳ ಸುತ್ತೋಲೆ ಇರುವಂತದ್ದು. ಮುಖ್ಯವಾಗಿ ಎಲ್ಲರೂ ಕೂಡ ಈಗ ಆನ್ಲೈನ್ ಮೂಲಕ ಈ ಖಾತೆಗಳು ತಮ್ಮ ಸ್ವತ್ತುಗಳನ್ನ ಈ ಖಾತೆಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಸಂದರ್ಭದಲ್ಲಿ 9,736 ಸ್ವತ್ತುಗಳು ಏನಿರ್ತವೆ ಅವೆಲ್ಲೂ ಕೂಡ ಅನಧಿಕೃತ ಸ್ವತ್ತುಗಳು. ಅದಕ್ಕೆ ಯಾವುದೇ ರೀತಿ ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ಅದಕ್ಕೆ ಮೂಲ ದಾಖಲೆಗಳೇ ಇಲ್ಲದ ಸ್ವತ್ತುಗಳಾಗಿ ಇವೆ ಅನ್ನುವಂಥದ್ದನ್ನ ಪಾಲಿಕೆ ಆಡಳಿತ ವರ್ಗ ಈ ಮೂಲಕ ಅಧಿಕೃತವಾಗಿ ದೃಢಪಡಿಸ್ತಾ ಇರುವಂತದ್ದು. ಇದು ಎಲ್ಲೊಂದ್ ರೀತಿಯಲ್ಲಿ ಒಂದು ಹಂತದಲ್ಲಿ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಹಾಗೇನೆ ಕಂದಾಯ ಇಲಾಖೆ ಉಪ ವಿಭಾಗಾಧಿಕಾರಿಗಳ ಮೇಲೂ ಕೂಡ ಕ್ರಮಗೊಳ್ಳಲಿಕ್ಕೆ ಈಗ ಪಾಲಿಕೆ ಆಡಳಿತ ವರ್ಗ ನಿರ್ಧಾರ ಮಾಡಿರೋದು. ಜೊತೆಗೆ ನನ್ನ ಹತ್ರ ಬಿ ಖಾತಾ ಇದೆ, ನಾನು ಬಿ ಖಾತಾವನ್ನು ಮಾಡಿಸ್ಕೊಂಡು ನನ್ಗೆ ಖಾತಾ ಆಗಿದೆ, ಖಾತಾದಲ್ಲಿ ಇದೀನಿ ಅಂತ ಅಂದ್ಕೊಂಡಿದ್ದಂತಹ ಸೈಟ್ ನ ಮಾಲೀಕರೇನಿರ್ತಾರೆ ಅವ್ರಿಗೂ ಒಂದ್ ರೀತಿಯಲ್ಲಿ ಇದು ಶಾಕ್ ಆಗತ್ತೆ. ಕಾರಣ ಮುಂದೆ ಇದು ಯಾವುದೇ ರೀತಿಯ ದೃಢೀಕರಣ ಕೊಡ್ಲಿಕ್ಕೆ ಇದು BBMP ಸುತ್ತೋಲೆ ಮೂಲಕ ಇಂತಹ ಸ್ವತ್ತುಗಳ ಮಾಲೀಕರಿಗೆ ನೇರವಾದ ಸಂದೇಶವನ್ನ ನೀಡಿರುವಂತದ್ದು. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.